ಕೆಲವು ಸರ್ತಿ ಮಕ್ಳಿಗೆ ಹೀಗೆ ಏನಂದರೆ ಆ ಮಕ್ಕಳು ಏನು ಆಟ ಗೀಟ ಆಡೋಕ್ಕೆ ಅವು ಟೈಮೇ ಇರಲ್ಲ. ಸ್ಕೂಲ್ಗೆ ಹೋಗ್ಬಿಟ್ರೆ ವಾಪಸ್ ಬರುವಾಗಲೇ 7-11 ಆದರೆ ಯಾವುದೇ ಆಟ ಸಾಮಾನು ಕಂಡ್ರು ನಂಗೆ ಅದು ಬೇಕು, ನಂಗೆ ಅದು ಬೇಕು, ಅದು ಬೇಕು ತಗೊಳ್ಳೋದೇ ಅವುಗಳಿಗೊಂದು ಖುಷಿ. ಆಟ ಆಡೋದೆಲ್ಲ ಇಲ್ಲವೇ ಇಲ್ಲ. ಈ ರಾವಣಂದು ಇಂಥದ್ದೊಂದು ದುಷ್ಟ ಪ್ರವೃತ್ತಿ ಇತ್ತಂದು. ಏನು ಅಂದರೆ ಜಗತ್ತಲ್ಲಿ ಯಾವುದ್ಯಾವುದೆಲ್ಲ ಚೆನ್ನಾಗಿರೋದಿದೆಯೋ ಅದೆಲ್ಲ ನನ್ನ ಹತ್ರವೇ ಇರಬೇಕು ಅಂತ. ಹಾಗಾಗಂದರೆ ಏನು ಹೇಳಕ್ಕೆ ಹೊರಡುತ್ತೆ ರಾಮಾಯಣ ಅಂದರೆ, ಸೀತಾಕೃತಿಯನ್ನು ರಾವಣ ಅಪಹಾರ ಮಾಡಿದ್ದು ಆಕಸ್ಮಿಕ ಅಲ್ಲ. ಏನೋ ಪಾಪ ಆಚಾರ್ಯ ಮೇಲ್ಗಡೆ ವಿಮಾನದಲ್ಲಿ ಹೋಗ್ತಾ ಇದ್ದ, ಸೀತೆ ಕಂಡ್ಲು, ಭಾಳ ಖುಷಿ ಆಯಿತು, ಮದುವೆ ಆಗಲ್ತೆ ಅಂತ ಕರ್ಕೊಂಡು ಬಂದ್ಬಿಟ್ಟ. ಹಂಗಲ್ಲ. ಯಾಕಂದರೆ ಹೀಗೊಂದು ಭಾಳ ತಪ್ಪು ಕಲ್ಪನೆ ಇದೆ, ಭಾಳ ತಪ್ಪು ಕಲ್ಪನೆ. ಏನು ಅಂದರೆ ರಾವಣ ಭಾಳ ಒಳ್ಳೆಯವನು, ಆದರೆ ಒಂದು ಸೀತಾದೇವಿಯನ್ನು ಅಪಹಾರ ಮಾಡಿ ಕೆಟ್ಟು ಹೋಗ್ಬಿಟ್ಟ ರಾವಣ ಅಂತ ಹೀಗೆಲ್ಲ ಹೇಳ್ತಾರೆ. ಅವನಷ್ಟು ತಿಳ್ಕೊಂಡವ್ರು ಯಾರಿದ್ರು, ಅವನಷ್ಟು ಓದ್ದವ್ರು ಯಾರಿದ್ರು, ಹಾಗಿದ್ದ ಹೀಗಿದ್ದ ಅಂತ ಹೀಗೆಲ್ಲ ಹೇಳುವ ಭಾಳ ಮಂದಿ ಇದ್ದಾರೆ. ಆದರೆ ರಾಮಾಯಣ ತುಂಬ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ, ರಾವಣ ಸೀತಾದೇವಿಯನ್ನು ಅಪಹಾರ ಮಾಡಿದ್ದು ಆಕಸ್ಮಿಕ ಅಲ್ಲ. ಇದು ಅವನ ಸ್ವಭಾವ. ಏನವನ ಸ್ವಭಾವ? ಜಗತ್ತಲ್ಲಿ ಯಾವುದ್ಯಾವುದು ಅತ್ಯಂತ ಸುಂದರವಾದ ವಸ್ತುಗಳಿದೆಯೋ ಅದೆಲ್ಲ ನನ್ನ ಹತ್ರನೇ ಇರಬೇಕು ಅನ್ನುವ ದುಷ್ಟ ಪ್ರವೃತ್ತಿ. ಅದರ ಓನರ್ಶಿಪ್ ಯಾರ ಹತ್ರನಾದರೂ ಇರಲಿ. ಹಾಗಾಗಿಯೇ ಅಣ್ಣ ಕುಬೇರ ಅವನ ಪುಷ್ಪಕ ವಿಮಾನ ಕಿತ್ತಿಟ್ಕೊಂಡಿದ್ದ. ವಾಸ್ತವವಾಗಿ ಲಂಕಾ ಪಟ್ಟಣ ಅನ್ನೋದು ರಾವಣನ ರಾಜಧಾನಿಯಲ್ಲ, ಕುಬೇರನ ರಾಜಧಾನಿ. ಅಲ್ಲಿಂದ ಕುಬೇರನ್ನು ಓಡಿಸಿ ತಾನದನ್ನು ರಾಜಧಾನಿ ಮಾಡಿಕೊಂಡ. ಹೀಗೆ ಇನ್ನೊಬ್ಬರ ಹತ್ರ ಇರುವ ಅಮೂಲ್ಯವಾದ ಪದಾರ್ಥಗಳನ್ನು ಕಿತ್ತಿಟ್ಟುಕೊಳ್ಳುವ ದುಷ್ಟ ಪ್ರವೃತ್ತಿಯವನಾದ ರಾವಣ. ಅಂಥ ರಾವಣನ ಅಂತಃಪುರವನ್ನು ಹನುಮಂತ ದೇವರು ಕಂಡಿದ್ದಾರೆ. ಅದು ಎಷ್ಟು ದೊಡ್ಡದಿತ್ತು ಅಂತಃಪುರ. ಅಂತಃಪುರಾಂತರೇ ಪಶ್ಯತ್ ಕೇವಲಂ ರಾವಣಾಲಯಂ ಅರ್ಧಯೋಜನ ವಿಸ್ತಾರಂ ಸಾರ್ಧಯೋಜನಮಾಯತಂ. ಈ ಅಂತಃಪುರದ ಒಳಗೆ ಬೇರೆ ಬೇರೆಯವರಿಲಿಕ್ಕೆ ಸಣ್ಣ ಸಣ್ಣ ಒಂದು ರೂಮ್ಗಳ ಹಾಗೆ ಸಣ್ಣ ಸಣ್ಣ ಒಂದು ವ್ಯವಸ್ಥೆ ಇರುತ್ತೆ. ಹಾಗೆ ರಾವಣ ಇರಲಿಕ್ಕೊಂದು ಮನೆ ಇತ್ತಂತ ಅಂತಃಪುರದ ಒಳಗೆ. ಆ ಮನೆ ಎಷ್ಟು ದೊಡ್ಡದಿತ್ತು ಉಲ್ಲೇಖ ಮಾಡ್ತಾರೆ. ಅರ್ಧ ಯೋಜನ ಅಗಲ, 1.5 ಯೋಜನ ವಿಸ್ತೀರ್ಣ ಇತ್ತಂತೆ. ಅರ್ಧ ಯೋಜನ ಅಗಲ, 1.5 ಯೋಜನದಷ್ಟು ವಿಸ್ತೀರ್ಣವಾದ ದೊಡ್ಡ ಅಂತಃಪುರ. ಆ ಅಂತಃಪುರದ ಮಧ್ಯದಲ್ಲಿ ಪುಷ್ಪಕ ವಿಮಾನ ಇತ್ತಂತೆ. ನಿಜವಾಗಿ ಪುಷ್ಪಕ ವಿಮಾನ ಅಂದರೆ ಅದು ಫ್ಲೈಟ್ ಲೆಕ್ಕ. ಈ ಮಕ್ಕಳು ಹೊಸ ಆಟ ಸಾಮಾನು ತೊಗೊಂಡ್ಬಿಟ್ರೆ ಮಲ್ಕೊಳ್ಳುವಾಗಲೂ ಪಕ್ಕದಲ್ಲಿ ಇಟ್ಕೊಂಡೇ ಮಲ್ಕೋತಾವೆ, ಅದು ಏನೇ ತೊಗೊಂಡಿರಲಿ. ನಮ್ಮ ಜೊತೆಗೆ ಈ ರಾವಣಂದು ಹಾಗೆ, ಅವನು ಮಲಗುವಾಗಲೂ ಪುಷ್ಪಕ ವಿಮಾನದಲ್ಲೇ ಮಲಗ್ತಿದ್ದಂತೆ. ಯಾಕೆ ಅಂದರೆ ಅದು ಅಮೂಲ್ಯವಾದ ಆಸ್ತಿ ಅಂತ ಅವನಿಗೆ ಭಾವನೆ. ಹಾಗಾಗಿ ಅಂತಹ ಪುಷ್ಪಕ ವಿಮಾನವನ್ನು ಕಂಡಿದ್ದಾರೆ. ಪುಷ್ಪಕ ವಿಮಾನವನ್ನು ಕಂಡರೆ ಆ ಪುಷ್ಪಕ ವಿಮಾನದಲ್ಲಿ ರಾವಣನನ್ನು ಹನುಮಂತ ದೇವರು ಕಂಡಿದ್ದಾರೆ. ಆ ರಾವಣನನ್ನು ಕಂಡ್ರೆ ಹನುಮಂತ ದೇವರು ಕಣ್ಣು ಹೀಗೆ ಬಿಟ್ಟು ನೋಡಿದ್ರಂತೆ. ವಿಕಸ್ವರಾಭ್ಯಾಂ ನೇತ್ರಾಭ್ಯಾಂ ಉಪಸೃತ್ಯಾಕುತೋ ಭಯ. ಕಣ್ಣು ಹೀಗೆ ಅಗಾಲ ಮಾಡಿ ನೋಡಿದ್ರಂತೆ. ಯಾಕೆ? ಹಂತ ಸೋಯಂ ಖಲ ಇತಿ. ಓಹೋ, ಇವನೇ ಆದುಷ್ಟ, ನಮ್ಮ ಸೀತಾದೇವಿಯರನ್ನು ಅಪಹಾರ ಮಾಡಬೇಕು ಅಂತ ಸಂಚು ಹೂಡಿದ ದುಷ್ಟ ಇವನೇ ಅಂಥೇಳಿ ಹೀಗೆ ನೋಡಿದ್ರಂತೆ. ಅಲ್ಲ, ಹೇಗೆ ಗೊತ್ತಾಯ್ತು ಅವನು ರಾವಣ ಅಂತ? ಪುಷ್ಪಕ ವಿಮಾನದಲ್ಲಿ ಮಲಗಿದ ಮಾತ್ರದಿಂದ ಆತ ರಾವಣ ನಿಶ್ಚಯ ಮಾಡಲಿಲ್ಲ. ರಾಮಾಯಣ ಹೇಳುತ್ತೆ, ಅವನ ಶರೀರದಲ್ಲೆಲ್ಲ ಇಂದ್ರನ ವಜ್ರಾಯುಧದ ಹೊಡೆತದ ಗಾಯ ಇತ್ತಂತೆ. ಅಂದರೆ ಬರೀ ಗಾಯ ಮಾಡೋಕ್ಕಷ್ಟೇ ಸಮರ್ಥವಾಗಿದೆ ಆ ವಜ್ರಾಯುಧಗಳು. ಇಂದ್ರನ ವಜ್ರಾಯುಧ ರಾವಣನ ದೇಹವನ್ನು ತುಂಡು ಮಾಡಲಿಕ್ಕೆ ಸಮರ್ಥವಾಗಿಲ್ಲ. ಅಂಥ ರಾವಣನನ್ನು ಕಂಡಿದ್ದಾರೆ. ಆ ರಾವಣನ ಅತ್ಯಂತ ಸಮೀಪದಲ್ಲಿ ವಿಲೋಕ್ಯ ಏವಂ ವಿಧಾಕಾರಂ ಸುಪ್ತಂ ತಂ ತದುಪಾಂತಿಕೆ ಮಂಡೋದರೀಂ ಅಥಾ ಪಶ್ಯತ್ ಕಾಂತಾವಂತಃಪುರೇಶ್ವರೀಂ. ಆ ರಾವಣನ ಸಮೀಪದಲ್ಲಿಯೇ ಆ ಅಂತಃಪುರಕ್ಕೆ ಒಡತಿಯಾದಂತಹ ಮಂಡೋದರಿಯನ್ನು ಕಂಡ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲೊಂದು ಅಪೂರ್ವವಾದ ಅಂಶದ ಉಲ್ಲೇಖ ಇದೆ. ಮಂಡೋದರಿಯನ್ನು ಕಂಡ್ರೆ ಹನುಮಂತ ದೇವರಿಗೆ ಇವಳೇ ಸೀತೆ ಅಂದ್ಕೊಂಡ್ರಂತವ್ರು. ಸೀತೆ ಅಂದುಕೊಂಡು ಅವರೇನು ಮಾಡಿದ್ದಾರೆ? ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹನ್ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ಸೀತೆ ಸಿಕ್ಕಳು ಅಂತ ಖುಷಿ ಆಗೋಯ್ತಂತ ಹನುಮಂತ ದೇವರಿಗೆ. ಏನು ಮಾಡಿದ್ರು? ಆಸ್ಫೋಟಯಾಮಾಸ, ತಮ್ಮ ಭುಜ ಜೋರಾಗಿ ತಟ್ಕೊಂಡು ಶಬ್ದ ಮಾಡಿದ್ರಂತ. ಚುಚುಂಬ ಪುಚ್ಛಂ, ತಮ್ಮ ಬಾಲಕ್ಕೊಂದು ಮುತ್ತು ಕೊಟ್ರಂತ. ಆಮೇಲೆ ಆನಂದ ಪಟ್ಟಿದ್ದಾರೆ, ಕಂಬ ಹತ್ತಿ ಅಲ್ಲಿಂದ ಜೋರು ಹಾರಿದ್ದಾರೆ, ಕುಣಿದು ಕುಪ್ಪಳಿಸಿಬಿಟ್ರಂತ. ಕಪಿ ಸ್ವಭಾವವನ್ನು ತೋರ್ಪಡಿಸ್ತಾ
ಮಂಡೋದರಿಯನ್ನು ಕಂಡು ಸೀತೆಯೇ ಸಿಕ್ಕಳು ಅಂದುಕೊಂಡವರ ಹಾಗೆ ನಟನೆ ಮಾಡಿದರು. ನಟನೆ ಮಾಡಿ ಆಮೇಲೆ ಆಲೋಚನೆ ಮಾಡ್ತಾ ಇದ್ದಾರೆ, ಇವಳು ಸೀತೆ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸೀತೆಯಂಥ ಪತಿವ್ರತ ಶಿರೋಮಣಿಯಾದಾಕೆ ಗಂಡನ ವಿರಹವನ್ನು ಸಹಿಸಿಕೊಂಡು ಪರಪುರುಷನ ಜೊತೆ ಹೀಗೆ ಅವಳು ಪುಷ್ಪಕ ವಿಮಾನದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ. ನಿಶ್ಚಯ ಮಾಡಿಕೊಂಡು ತಾವು ಹೊರಟರು. ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಗುಂಪಿದೆಯೋ, ಸ್ತ್ರೀಯರು ಹೆಚ್ಚಾಗಿ ತುಂಬಿದ್ದಾರೋ ಆ ಎಲ್ಲ ಕಡೆಗಳಲ್ಲಿ ಹನುಮಂತ ದೇವರು ಸೀತಾದೇವಿಯರನ್ನು ಹುಡುಕ್ತಾ ಇದ್ದಾರೆ. ಹೇಗೆ ಹುಡುಕಿದ್ರು? ಕ್ವಚಿದ್ವಾರಂ ವಿವೃಣ್ವಾನಃ, ಕೆಲವು ಕಡೆ ಬಾಗಿಲು ಹಾಕಿಬಿಟ್ಟಿದೆ, ಆದರೆ ಬಾಗಿಲು ಹಾಕಿಬಿಟ್ಟಿದೆಯಲ್ಲ ಅಂತ ವಾಪಸ್ ಬರಲಿಲ್ಲ ಅಂತ ಆ ಬಾಗಿಲು ತೆಗೆದು ಒಳಗೆ ಹೋಗಿ ಹುಡುಕಿದ್ರು. ಅದು ಇನ್ನು ಕೆಲವು ಕಡೆ ಕ್ವಚಿಚ್ಚ ವಿವೃತಂ ವಿಷನ್, ಕೆಲವು ಕಡೆ ಬಾಗಿಲು ತೆಗೆದೇ ಮಲಗಿದ್ದಾರೆ. ಅವರೆಲ್ಲ ಮಹಾನುಭಾವರು. ಯಾಕೆ? ಅದು ಕದಿಯವ್ರದೇ ರಾಜ್ಯ. ಯಾರು ಹೊಡಿ ಬಡಿ ಕೊಲ್ಲು ಇದು ಮಾಡುವಂತಾರೋ ಅಂಥವ್ರದ್ದೇ ರಾಜ್ಯ. ಆದ್ದರಿಂದ ಅಲ್ಲಿ ಬಾಗಿಲು ಹಾಕ್ಕೊಂಡೇ ಮಲ್ಕೊಳ್ಬೇಕಿಲ್ಲ. ಹಾಗಾಗಿ ಕೆಲವರು ಬಾಗಿಲು ತೆಗೆದೇ ಇದ್ದಾರೆ, ಮಲಗಿದ್ದಾರೆ ಮನೆಯಲ್ಲಿ. ಅಂಥವ್ರ ಮನೆ ತೆರೆದ ಬಾಗಿಲುಗಳಲ್ಲಿ ಒಳಗೆ ನುಗ್ಗಿದ್ದಾರೆ ಹನುಮಂತ ದೇವರು. ಇನ್ನು ಕ್ವಚಿತ್ ಜಾಲಾಂತರೇಣೈವ, ಕೆಲವು ಕಡೆ ಬಾಗಿಲು ತೆಗೆಯೋ ಹಾಗಿರಲಿಲ್ಲ. ಅಂಥ ಕಡೆಗಳಲ್ಲಿ ಗವಾಕ್ಷಿಗಳು ಕಿಟಕಿಗಳಿದ್ದಾವಲ್ಲ, ಅದರ ಒಳಗೆ ನುಗ್ಗಿದ್ದಾರೆ ಹನುಮಂತ ದೇವರು. ಒಟ್ಟು ಯಾವ ಮನೆಯನ್ನು ಬಿಡಲಿಲ್ಲ. ಎಲ್ಲೆಲ್ಲೆಲ್ಲೆಲ್ಲಿ ಸೀತಾಕೃತಿ ಇರಬಹುದು ಅಂತ ಹನುಮಂತ ದೇವರಿಗೆ ಸಂಶಯ ಇತ್ತೋ ಆ ಎಲ್ಲ ಜಾಗಗಳನ್ನು ಹನುಮಂತ ದೇವರು ತಾವು ಹುಡುಕಿದ್ದಾರೆ. ಹುಡುಕಿದ ಮೇಲೆ ಜೊತೆಗೆ ಆವಾಪ್ಯ ವಾಪೀನ್ ಅನ್ವಿಷ್ಯ ದೇವಾಲಯ ಲತಾಲಯಾನ್, ಎಲ್ಲ ಕಡೆ ಹುಡುಕಿದ್ರು. ಬಾವಿಗಳನ್ನು ಹುಡುಕಿದ್ರಂತೆ, ಬಾವಿಗಳಲ್ಲಿ ಹುಡುಕಿದ್ರು. ಯಾಕೆ? ಈ ರಾವಣ ಧೂರ್ತ ದುಷ್ಟ, ಅವ ಎಲ್ಲಿ ಬಚ್ಚಿಟ್ಟಿರ್ತಾನೆ ಅಂತ ಹೆಂಗೆ ಹೇಳೋದು? ಇಂಥ ಜಾಗದಲ್ಲೇ ಬಚ್ಚಿಟ್ಟಿದ್ದಾನೆ ಹೆಂಗೆ ಹೇಳೋದು? ಗೊತ್ತೇ ಆಗೋಲ್ಲ. ಹಾಗಾಗಿ ಬಾವಿಗಳಲ್ಲಿ ಹುಡುಕಿದ್ರು, ದೇವಸ್ಥಾನ ಹುಡುಕಿದ್ರು, ಸಣ್ಣ ಸಣ್ಣ ಪೊದೆಗಳನ್ನು ಹುಡುಕಿದ್ರು, ಅನೇಕ ಬಗೆಯ ಜಲಾಶಯಗಳನ್ನು ಹುಡುಕಿದ್ರು. ಆದರೆ ಎಲ್ಲ ಹೀಗೆ ಹುಡುಕುವಾಗಲೂ ವಾಯುದೇವರು ಹೇಗೆ ಹುಡುಕಿದ್ರು ಹನುಮಂತ ದೇವರು ಅಂದರೆ ಗಾಳಿಯಂತೆ ಹುಡುಕಿದ್ರಂತ. ಅಂದರೆ ಹೇಗೆ ಗಾಳಿ ಯಾವ ಭಾಗವನ್ನು ಬಿಡದೆ ಎಲ್ಲ ಕಡೆ ಸಂಚಾರ ಮಾಡುತ್ತೋ ಹಾಗೆ ಹನುಮಂತ ದೇವರು ಆ ಜಾಗ ಈ ಜಾಗ, ಅಯ್ಯೋ ಇಲ್ಲಿ ಹೋಗಬಾರ್ದು, ಅಯ್ಯೋ ಇಲ್ಲಿ ಬರಬಾರ್ದೇನೋ, ಯಾರೇನು ಅಂದ್ಕೊಳ್ತಾರೋ ಯಾವ ಆಲೋಚನೆಗಳಿಲ್ಲದೆ ಎಲ್ಲ ಸ್ಥಳಗಳನ್ನು ಹುಡುಕಿದ್ರಂತ. ಹನುಮಂತ ದೇವರು ಹುಡುಕದೇ ಬಿಟ್ಟ ಒಂದು ಅಂಗುಲ ಲಂಕಾಪಟ್ಟಣದಲ್ಲಿ ಉಳಿಲಿಲ್ಲ ಅಂತ ರಾಮಾಯಣ ಉಲ್ಲೇಖ ಮಾಡಿತು. ಹೀಗೆ ಹುಡುಕಿದ್ರಲ್ಲ, ಹುಡುಕಿ ಆದಮೇಲೆ ಒಂದು ಕಡೆ ಬಂದು ಕೂತ್ರಂತ ಹನುಮಂತ ದೇವರು. ಕೂತು ಆಲೋಚನೆ ಮಾಡ್ತಾ ಇದ್ದಾರೆ, ನಾ ಬಂದ ಕೆಲಸ ಏನು? ಸೀತಾದೇವಿಯರನ್ನು ಹುಡುಕ್ಲಿಕ್ಕಾಗಿ ನಾನು ಬಂದವ. ಆದರೆ ನನಗೆ ಸೀತೆಯೇ ಕಾಣಲಿಲ್ಲ. ಮಯಾನ ದೃಷ್ಟಾ ಸಾ ದೇವಿ, ನನಗೆ ಸೀತೆ ಕಾಣಲಿಲ್ಲ. ಅಲ್ಲ, ಸೀತೆ ಕಾಣದಿದ್ರೇನಾಯಿತು, ವಾಪಸ್ ಹೋದ್ರಾಯಿತು. ಅವ್ರು ಅಂದ್ಕೊಂಡ್ರು ಕಾರ್ಯಂ ಸಕಲ ಮಾಕೂಲಂ, ನನ್ನ ಎಲ್ಲ ಕೆಲಸ ಕೆಡ್ತು ಅಂದ್ಕೊಂಡ್ರು. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ನಾನು ರಾವಣನ ಪಟ್ಟಣದಲ್ಲಿ ಬರೀ ರಾಕ್ಷಸ ಸ್ತ್ರೀಯರಿರಲಿಲ್ಲ. ಯಾಕೆಂದರೆ ರಾವಣ ಎಲ್ಲೆಲ್ಲೆಲ್ಲೆಲ್ಲಿ ತಾನು ಯುದ್ಧ ಮಾಡಲಿಕ್ಕೆ ಅಂತ ಹೋದ್ನೋ ಆ ಎಲ್ಲ ಕಡೆಗಳಲ್ಲಿ ಯಾರ್ಯಾರು ನೋಡ್ಲಿಕ್ಕೆ ಭಾಳ ಚೆನ್ನಾಗಿದ್ರು ಅವ್ರನ್ನೆಲ್ಲ ಹಿಡ್ಕೊಂಡು ಬಂದ್ಬಿಟ್ಟಿದ್ರು. ಹಾಗಾಗಿ ನಾಗಸ್ತ್ರೀಯರಿದ್ದರು, ಸ್ವರ್ಗಲೋಕದ ಸ್ತ್ರೀಯರಿದ್ದರು, ರಾಕ್ಷಸ ಸ್ತ್ರೀಯರಿದ್ದರು, ಮಾನುಷ ಸ್ತ್ರೀಯರಿದ್ದರು, ಎಲ್ಲ ಬಗೆಯ ಸ್ತ್ರೀಯರಿದ್ದರು. ಹನುಮಂತ ದೇವರಂತಾರೆ, ಈ ಸ್ತ್ರೀಯರನ್ನು ನಾ ಯಾವ ಅವಸ್ಥೆಯಲ್ಲಿ ನೋಡಿದೆ ಅಂತ ಹೇಳಿ ಸಭೆಯಲ್ಲಿ 4 ಜನದ ಮುಂದೆ ನಾ ಹೇಳಬಾರ್ದು. ಪಾನದಿಂದ ಮತ್ತರಾದ ಆ ಎಲ್ಲ ಸ್ತ್ರೀ ಪುರುಷರನ್ನು ನಾನು ಹಾಗೆ ಕಂಡುಬಿಟ್ಟಿದ್ದೇನೆ. ವಿಶೇಷವಾಗಿ ಯಾರು ಬ್ರಹ್ಮಚರ್ಯ ವ್ರತದಲ್ಲಿದ್ದಾರೆ ಅವರು ಕೆಲವು ಕಾರ್ಯಗಳನ್ನು ಮಾಡಬಾರ್ದು, ಕೆಲವು ಕಡೆಗಳಲ್ಲಿ ಪ್ರವೇಶ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಹನುಮಂತ ದೇವರು ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಹೀಗೆ ಶಾಸ್ತ್ರ ಹೇಳುತ್ತೆ. ಆದರೆ ಕಾರ್ಯ ಗೌರವದಿಂದ ರಾಮದೇವರ ಕೆಲಸ ಆಗಬೇಕು ಅನ್ನುವ ಒಂದೇ ಬುದ್ಧಿಯಿಂದ ನಾ ಹುಡುಕ್ಲಿಕ್ಕೆ ಹೊರಟೆ. ಆದ್ದರಿಂದ ಈ ಯಾವ ಶಾಸ್ತ್ರ ವಿಧಿಗಳನ್ನು ನಾ ಗಮನಿಸಲೇ ಇಲ್ವಲ್ಲ. ಅಂದ್ರೇನು ಅಂದರೆ ಸಂಸ್ಕೃತದಲ್ಲೊಂದು ಗಾದೆ, ಅಶಿತೇಪಿ ಲಶುನೆ ನಶಾಂತೋ ವ್ಯಾಧಿ ಅಂತ. ಯಾರೋ ತುಂಬ ಆಹಾರ ನಿಯಮವನ್ನಿಟ್ಟುಕೊಂಡಂಥ ಒಬ್ಬ ವ್ಯಕ್ತಿ ಇದ್ದ. ಅವನಿಗೇನೋ ರೋಗ ಬಂದುಬಿಡ್ತು. ರೋಗ ಬಂದರೆ ವೈದ್ಯರು ಹೇಳಿದರು, ಇಲ್ಲ ಹೀಗೆ ಬೆಳ್ಳುಳ್ಳಿಯನ್ನು ತೆಗೆದು ಅದನ್ನು ಕೊಡ್ರಿ, ಅದರಿಂದ ರೋಗವಾಸಿ ಆಗುತ್ತೆ. ಇವನಿಗೋ ಬೆಳ್ಳುಳ್ಳಿಯನ್ನು ಕಂಡ್ರೆ ಆಗೋಲ್ಲ, ಏನು ಮಾಡೋದು? ಸರಿ, ವೈದ್ಯರು ಹೇಳಿದ್ದಾರೆ ಔಷಧ ರೂಪವಾಗಿ ಅಂತ ತೆಯ್ದ, ತಗೊಂಡು ಬಿಟ್ಟ. ಭಾಳ ಕಷ್ಟಪಟ್ಟು ಕುತ್ತಿಗೆ ಎಲ್ಲ ಹಿಡ್ಕೊಂಡು ನುಂಗಿದ. ಆದರೆ ನುಂಗಿದ್ರೂ ಯಾವುದೇ ರೀತಿಯಾದ ಆರೋಗ್ಯದಲ್ಲಿ ಬದಲಾವಣೆ ಆಗಲೇ ಇಲ್ಲ. ಹಾಗಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಹನುಮಂತ ದೇವರು,
ನಾನು ದೂರದಿಂದ ಸಮುದ್ರವನ್ನು ಹಾರಿ ಬಂದೆ, ಅದರ ಮಧ್ಯದಲ್ಲಿ ಸಿಂಹಿಕೆಯನ್ನು ಕೊಂದೆ, ಲಂಕಿಣಿಯನ್ನು ಗುದ್ದಿದೆ, ಇಷ್ಟೆಲ್ಲ ಮಾಡಿ ಹೀಗೆಲ್ಲ ಹುಡುಕಿ ಹೋಗಬಾರದ ಜಾಗಕ್ಕೆ, ವಿಶೇಷವಾಗಿ ಬ್ರಹ್ಮಚಾರಿಯಾದವ ಹೋಗಲೇಬಾರದ ಜಾಗಕ್ಕೆಲ್ಲ ಹೋದೆ, ನೋಡಲೇಬಾರದ ಎಲ್ಲ ವಸ್ತುಗಳನ್ನು ನೋಡಿಬಿಟ್ಟೆ. ಇಷ್ಟೆಲ್ಲ ಆಗಿಯೂ ಕೂಡ ರಾಮದೇವರ ಪತ್ನಿಯನ್ನು ಮಾತ್ರ ನೋಡಲೇ ಇಲ್ವಲ್ಲಪ್ಪ, ವ್ಯರ್ಥ ಆಯಿತಲ್ಲ ನನ್ನ ಈ ಎಲ್ಲ ಕೆಲಸಗಳು ಅಂತ ಯೋಚನೆ ಮಾಡಿದರಂತೆ. ಯೋಚನೆ ಮಾಡಿ ಆಮೇಲೆ ಅವರೇ ಅಂದ್ಕೊಂಡ್ರಂತೆ, ಮಮತ್ವಸಂಗ ಮನಸಃ ನ ದೋಷೋ ವಿಷಯೇ ಕ್ಷಣಾತ್ ವಿಷಯೈರ್ನಹಿ ಲೇಪೋಸ್ತಿ ವನ್ಹಿ ವಾಯು ವಿವಸ್ವತಾಂ. ಅವ್ರು ಅಂದ್ಕೊಂಡ್ರು, ಆದರೂ ನಂಗೆ ಯಾವುದೇ ಪಾಪ ಬರಲ್ಲ ಅಂತ ಅವ್ರು ಅಂದ್ಕೊಂಡ್ರಂತ. ಯಾಕೆ ಅಂದ್ಕೊಂಡ್ರು? ಅವ್ರು ಹೇಳ್ತಾರೆ, ನೋಡೋದ್ರಿಂದ ಪಾಪ ಬರೋದಲ್ಲ, ನೋಡೋದ್ರಿಂದ ಆ ಪದಾರ್ಥಗಳ ಸ್ಪರ್ಶದಿಂದ ಸೇವನೆಯಿಂದ ಪಾಪ ಬರೋದಲ್ಲ. ಪಾಪ ಬರೋದು ಯಾಕೆ ಅಂದರೆ ಮನಸ್ಸಿನಲ್ಲಿ ಅವುಗಳ ಬಗ್ಗೆ ಭಾವನೆಗಳು ಬೆಳೆದಾಗ, ಮನಸ್ಸಿನಿಂದಾಗಿ ಅವುಗಳನ್ನು ಉಪಭೋಗಿಸಬೇಕು ಅಂತ ಆಲೋಚನೆ ಮಾಡಿದಾಗ. ಮನಯೇವ ಮನುಷ್ಯಾಣಂ ಕಾರಣಂ, ಶಾಸ್ತ್ರ ಹೇಳುವ ಮಾತು. ಹನುಮಂತ ದೇವರು ಆಲೋಚನೆ ಮಾಡಿದರು, ನಾನು ಆ ಎಲ್ಲ ಸ್ಥಳಗಳಿಗೆ ಹೋದೆ, ಹೋಗಬಾರದ ಸ್ಥಳಗಳಿಗೆಲ್ಲ ಹೋದೆ, ಆದರೆ ಹಾಗೆ ಹೋದರೂ ನನ್ನ ಮನಸ್ಸು ವಿಕಾರಕ್ಕೆ ಒಳಗಾಗಲಿಲ್ಲ, ಆದ್ದರಿಂದ ನಾನು ಹೋಗಿದ್ದರಿಂದ ಯಾವ ಪಾಪ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇದು ಹೇಗೆ ಆಗುತ್ತಾ? ಹೀಗೆಲ್ಲ ಹೇಳಬಹುದಾ? ನಾವು ಹೇಳೋಕ್ಕಾಗಲ್ಲ, ಅವ್ರು ಹೇಳ್ಬೋದು.